ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೊರಟ್ಟಿ ಅವ್ರು ಹೇಳಿದಾರ. ಆದರೆ ಅವ್ರು ಯಾಕೆ ಬಿಫೋರ್ ದಟ್ ಮಾಡಬೇಕಾಯಿತು? ಮೋಸ್ಟ್ಲಿ ಅವ್ರ ಚೇಂಬರ್ದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು DK ಮತ್ತು BK ಅವರು ಕುಂತ್ರೆ ನೋಡ್ರಿ, ಅವ್ರಿಗೆ ಹಿನ್ನೆಲೆ ಅವ್ರ ಬ್ಯಾಕ್ಗ್ರೌಂಡ್ ನೋಡ್ರಿ. ಹಂಗಾಗಿ ಅವ್ರಿಬ್ರು ಕುಂತಾರು ಅಂದ್ರೆಗಿನ ಅಲ್ಲಿ ಏನೋ ಒಂದು ಕಡೆ ಆಗ್ತದೆ ಅನ್ನೋಂಥದ್ದು ಕೂಡ ಭಾಳ ಸ್ಪಷ್ಟ. ಹಂಗಾಗಿ ನೋಡೋಣ, ನಾನು ವೆರೈಟಿ ಅವ್ರ ಹತ್ರ ನಾನು ಮಾತಾಡಿದ ನಂತರ ನಾನು ಹೇಳ್ತೀನಿ. ಅವರು ಒಂದು ನನಗೆ ಅವ್ರನ್ನ ಮೊನ್ನೆ ಒಂದು ವಿಡಿಯೋ ತುಣುಕುಗಳು ನೋಡ್ತಾ ಇದ್ರೆ ಅವ್ರು ಕಣ್ಣೀರು ಬರ್ತಾ ಇದ್ದು. ಒತ್ತಡ, ಪ್ರೆಜರ್. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಈ ರೀತಿ ಒತ್ತಡವನ್ನು ಹಾಕುವಂಥ ಕೆಲಸ, ಅವ್ರ ಶೈಲಿ ಏನಾಗಿದೆಯೋ ಆ ಶೈಲಿಯನ್ನು ಕೂಡ ಮುಂದುವರಿಸುವಂಥ ಕೆಲಸ, ಮುಖ್ಯಮಂತ್ರಿಗಳಾದರೂ ಕೂಡ ಆ ಶೈಲಿಯನ್ನು ಬಿಡಲಾರ್ದಂತೆ BK ಮತ್ತು DK ಇಬ್ಬರು ಕೂಡ ಒಂದಾಗಿ ಆ ಶೈಲಿಯನ್ನು ಮುಂದುವರಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಲಿ ಇವತ್ತು ಕ್ಯಾಬಿನೆಟ್ಟಿನ ವಿಸ್ತರಣೆ ಅಂತ ಮಾಡಿದ್ದಾರೆ. ಆ ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ ನಂತರ ಇವತ್ತು ಎಲ್ಲರಿಗೂ ಕೂಡ ಭಯ ಇದೆ. ಯಾವತ್ತು ರಾಜೀನಾಮೆ ಕೇಳ್ತಾರೋ ನಮಗೆ ಅನ್ನೋಂಥ ಭಯ ಎಲ್ಲರಲ್ಲಿ ಇದೆ. ಇವತ್ತು ನಮ್ಮನ್ನು ರಾಜೀನಾಮೆ ಕೇಳ್ಬೋದು, ನಾಳೆ ಇನ್ನೊಬ್ಬರು ರಾಜೀನಾಮೆ ಕೇಳ್ಬೋದು, ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೆ ಮಾಡ್ಬೋದು ಅನ್ನೋಂಥ ಭಯ ಅವರಲ್ಲಿ ಎಲ್ಲರಲ್ಲಿ ಕೂಡ ಇವತ್ತು ಆಗ್ತಾಯಿದೆ. ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ಗಾಯತ್ರಿ ಶಾಂತನಗೌಡರು. ಈ ಗಾಯತ್ರಿ ಶಾಂತನಗೌಡರು ಅವರು ಬಹುಶಃ ಆ ಲಿಸ್ಟಲ್ಲಿ, ಹೈಕಮಾಂಡ್ ಬಂದಂಥ ಲಿಸ್ಟಲ್ಲಿ ಅವ್ರು ಇದ್ದರು ಅನ್ನೋಂಥದ್ದು ನನಗಿರೋಂಥ ಮೇಲ್ನೋಟಕ್ಕೆ ಫಸ್ಟ್ ಲಿಸ್ಟಲ್ಲಿ ಅವ್ರ ಮಾಹಿತಿ ಇತ್ತು. ಅದ್ರ ಜೊತೆಲಿ ಗಾಯತ್ರಿ ಶಾಂತನಗೌಡರ ಜೊತೆಲಿ ಮಾಂಕಾಳ ವೈದ್ಯರು ಸಹ ಇದ್ದರು ಅನ್ನೋಂಥದ್ದು ನನಗಿದ್ದಂಥ ಮಾಹಿತಿ. ಅನೌನ್ಸ್ ಆಗಿದೆ. ಇಬ್ಬರು ಕೂಡ ಅವರು ಇದ್ದಂಥ ಟೈಮಲ್ಲಿ ಅವರು ತಕ್ಷಣ ಆ ಸಮಯದಲ್ಲಿ ಅವ್ರ ಹೆಸರುಗಳನ್ನು ತೆಗೆದ್ರು. ಜೊತೆಯಲ್ಲಿ ಅವರು ಯಾರು ನಮ್ಮ ಇವರು ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು ಇವತ್ತು ಸಚಿವರಂತರ ಆಗಿದ್ದಾರೆ. ಆ ಸಚಿವರು ಆದಮೇಲೆ ಇವತ್ತು ಅವರು ಕೂಡ ಹೇಳಿಕೆಗಳನ್ನು ಕೊಟ್ಟು ಅವ್ರ ಕುರ್ಚಿ ಕೂಡ ಅಲ್ಲಾಡ್ತಾ ಇದೆ. ಅವ್ರ ಕುರ್ಚಿ ಕೂಡ ಒಂದು ಕಡೆ ಅವ್ರ ಕುರ್ಚಿ ಕೂಡ ಯಾವಾಗ ಹೆಂಗೆ ಆಗುತ್ತೋ ಗೊತ್ತಿಲ್ಲ. ಅವರು ಕೂಡ ನಾನು ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಅನ್ನೋಂಥ ಮಾತುಗಳನ್ನು ಕೂಡ ಅವರು ಮಾತಾಡ್ತಾ ಇದ್ದಾರೆ. ಆದರೆ ನಾನು ಮುಖ್ಯಮಂತ್ರಿಗಳು ಒಂದು ಸಲಹೆ ಕೊಡ್ತೀನಿ, ದಯವಿಟ್ಟು ನೀವು ಈ ರೀತಿ ಲಿಸ್ಟಲ್ಲಿ ಇದ್ದಂಥವ್ರನ್ನ ತೆಗಿತೀರಿ, ಇನ್ನೊಬ್ಬರನ್ನ ತೆಗಿತೀರಿ, ಮಂತ್ರಿಗಳಾದಂಥವ್ರು ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಅನ್ನೋಂಥ ಗೊಂದಲಗಳು ಏನಿದೆ, ಆ ಗೊಂದಲಗಳು ಪರಿಹಾರ ಆಗಬೇಕಂದ್ರೆ ವಾರಕ್ಕೊಬ್ಬರನ್ನ ಸಚಿವರಾಗಿ ಮಾಡಿರಿ. ಯಾಕಂದರೆ ವಾರಕ್ಕೊಮ್ಮೆ ಸಚಿವನ ಮಾಡಿದ್ರೆ ಇವನು ಬೇಡ ಅಂತಾನೆ ಇನ್ನೊಬ್ಬನ ಸೇರಿಸೋದು, ಇನ್ನೊಬ್ಬನ ಪ್ರಮಾಣ ತೊಗೊಂತಾನೆ. ಆ ವಾರಕ್ಕೊಮ್ಮೆ ರಾಜೀನಾಮೆಯನ್ನು ಕೊಡಿಸೋದು, ವಾರಕ್ಕೊಮ್ಮೆ ಸಚಿವನ ಮಾಡೋಂಥ ಕೆಲಸ ಆದರೆ ಮಾತ್ರ ನಿಮ್ಮ ಬಂಡಾಯ ಶಮನ ಆಗೋಂಥ ಕೆಲಸ ಆಗ್ತದೆ. ಹಂಗಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಂಗಾಗಿ ಇವತ್ತಿನ ಬರಗಾಲ ಇದ್ದಂಥ ಟೈಮಲ್ಲಿ ಕೂಡ ಬಹುಶಃ ಅಲ್ಲಿ ಹೋಗಿ ಬಂದಾರ. ಅವರು ಕೂಡ ಇವತ್ತು ಜೋರಾಗಿ ಭಾಳಷ್ಟು ಮಂದಿ ಮಂತ್ರಿಗಳು ಕೂಡ ಅಡ್ಡಾಡ್ತಾ ಇದ್ದಾರೆ. ಅಡ್ಡಾಡೋಂಥ ಟೈಮಲ್ಲಿ ಬಹುಶಃ ಈ ಪರಿಹಾರ ಹಣ ಏನು ಯಾವತ್ತು ಕೊಡಿಸ್ತೀರಿ ಅನ್ನೋಂಥದ್ದು ಕೂಡ ಒಂದು ನಿಗದಿಪಡಿಸಿರಲ್ಲ. ಇವತ್ತು ಹೋದಂಥ ಟೈಮಲ್ಲಿ ಭಾಳಷ್ಟು ನುಕ್ಸಾನ್ ಅಂತೂ ಆಗಿದೆ ಅನ್ನೋಂಥದ್ದು ಒಂದು ಕಡೆ ಹೇಳ್ತಾ ಇದ್ರಿ. ಹೇಳಿದಂಥ ಟೈಮಲ್ಲಿ ಇವತ್ತು ಸಾಕಷ್ಟು ಕಡೆ ಇವತ್ತು ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ಸಾಕಷ್ಟು ಮಂದಿ ತೊಂದರೆದಲ್ಲಿದ್ದಾರೆ, ಸಾಕಷ್ಟು ಮಂದಿ ಕಷ್ಟದಲ್ಲಿದ್ದಾರೆ. ಸಾಕಷ್ಟು ಮಂದಿ ಇದ್ದಂಥ ಟೈಮಲ್ಲಿ ಕೂಡ ಇವತ್ತು ಎಲ್ಲ ರೈತಾಪಿ ಜನರೆಲ್ಲರೂ ಕೂಡ ಇವತ್ತು ಕಾಯ್ತಾ ಇದ್ದಾರೆ, ದಯವಿಟ್ಟು ಪರಿಹಾರವನ್ನು ಕೊಡಿಸ್ರಿ ಅನ್ನೋಂಥ ಕಾಯುವಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಪ್ರವಾಸ ಮಾಡಿದ್ದು ಚಲೋ ಇದೆ, ಎಲ್ಲ ಕೂಡ ಚಲೋ ಇದೆ. ಇವೆಲ್ಲ ಇದ್ದಂಥ ಟೈಮಲ್ಲಿ ಕೂಡ ಅವ್ರ ಪರಿಹಾರ ಹಣವನ್ನು ಕೂಡ ಇವತ್ತು ಕೊಡಿಸ್ತೀರಿ ಅನ್ನೋಂಥದ್ದು ಕೂಡ ನಾನು ಮಾಡೋಂಥ ಕೆಲಸ ಆಗ್ತದೆ. ಇವೆಲ್ಲ ಗೊಂದಲಗಳು ನೋಡಿದಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು ಎಲ್ಲನೂ ಬದಲಾವಣೆ ಆಗ್ತಾರೆ ಅನ್ನೋ ಗೊತ್ತಿಲ್ಲ, ಅವರು ಕೂಡ ಪರಿಸ್ಥಿತಿ ಹಂಗಂಗೆ ಇದೆ. ಹಂಗಾಗಿ ಇವೆಲ್ಲ ಗೊಂದಲಗಳು ಆದ ನಂತರ ಮುಖ್ಯಮಂತ್ರಿಗಳು ಅವರು ಆಡಳಿತ ಆಗಲಾರ್ದಂಥ ಟೈಮಲ್ಲಿ ಪುನಃ ಲಾಸ್ಟ್ ಏನೇನು ಮುಖ್ಯಮಂತ್ರಿ ಏನೇನು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಹಂಗಾಗಿ ಇವತ್ತಿನ ಸರ್ಕಾರದ ಪರಿಸ್ಥಿತಿ ಹಿಂಗಾಗಿದೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.